ಮಾಡಿದರೆ ಶಿಕ್ಷಣ ಕ್ಷೇತ್ರಕ್ಕೆ ಮಾಡುವಂಥ ದೊಡ್ಡ ದ್ರೋಹ. ಯಾಕಂದ್ರೆ ಒಬ್ಬ ವ್ಯಕ್ತಿ ತಯಾರಾಗೋದು ಈ ಬಾಲ್ಯಾವಸ್ಥೆಯಲ್ಲಿ. ಆ ವ್ಯಕ್ತಿ ಸರಿಯಾಗಿ ಬೆಳೆದೇ ಹೋದ್ರೆ, ಆ ವ್ಯಕ್ತಿ ಸರಿಯಾಗಿ ತಿಳ್ಕೊಳ್ಳೋದೇ ಹೋದ್ರೆ ಸಹಜವಾಗಿ ಒಬ್ಬ ವ್ಯಕ್ತಿ ಜೀವನವನ್ನು ನಾವು ಕೂತ್ಕೊಂಡು ಹಾಳು ಮಾಡಿದಂಗೆ ಆಗ್ತದೆ ಅನ್ನುವಂಥದ್ದು. ಅಂದ್ರೆ ವಿದ್ಯಾರ್ಥಿಗಳು ನಾವು ಹಾಳು ಮಾಡ್ತಾಯಿದ್ದೀವಿ ಅನ್ನೋ ಶಿಕ್ಷಕರು ಅನ್ನೋ ಹಂಗೆ ಅನ್ನಿಸ್ತದೆ. ಆ ದಿಶೆಯಲ್ಲಿ ಈ ನಮ್ಮ ಶಿಕ್ಷಕರಿಗೆ ಶಿಕ್ಷಣ ಕೊಡೋದು ಬಿಟ್ಟು ಮತ್ತೊಂದು ಕೆಲಸ ಹಚ್ಚುವಂಥ ಏನು ವಿಷಯ ಈಗ ನಡೆದ ಅದು ನಿಲ್ಲಬೇಕು. ಅಂದಾಗ ಶಿಕ್ಷಕರು ನಾವು ಮುಂಗೆ ಹಿಡಿದು ಕಲಿಗೆ ಬರ್ತದೆ. ಯಾಕ್ರಿ ಕಲಿಸಿಲ್ಲ ನಮ್ಮ ಮಕ್ಕಳಿಗೆ ಅಂತೇಳಿ. ಈಗ ಅವ್ರು ಹೇಳ್ತಾರೆ, ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಅದಾವ್ರಿ, 108 ಕೆಲಸಗಳದಾವು, ನಾವೆಲ್ಲ ಮಾಡಬೇಕಾಗೈತಿ, ಅದಕ್ಕೆ ನಮ್ಮ ಬೇರೆ ಬೇರೆ ಕೆಲಸ ಹಚ್ತಾರೆ ಅವ್ರು ಅಂತ ಹೇಳ್ತಾರೆ. ಅದಕ್ಕೆ ಈ ಆರೋಪ ಬರ್ದಂಗೆ ನೋಡ್ಬೇಕಾಗಿದ್ದು ನಿಮ್ಮ ಕೆಲಸ. ಆ ದಿಶೆಯಲ್ಲಿ ಈ ಕೆಲಸದ ಏನು ಶಿಕ್ಷಕರು ಇದಾರ ಆ ಶಿಕ್ಷಕರಿಗೆ ಇತರೆ ಕೆಲಸವನ್ನು ಬೇರೆ ಬೇರೆ ಕೆಲಸ ಹಚ್ಚೋದನ್ನು ಬಂದ್ ಮಾಡಿಸೋದು ಸೆಲ್ಲ ಒಂದು ಕಾನೂನು ತರಲಿ, ರೆಸ್ಟ್ರಿಕ್ಷನ್ ಹಾಕಲಿ, ಎಲ್ಲರಿಗೂ ಓದೋ ಅವಕಾಶ ಇಲ್ಲ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಇರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬಿಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯ ಕೈಗಡೆ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.